ಧಾರವಾಡ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರುವ ತುರ್ತು ಸೇವಾ ವಾಹನದ ಸ್ಥಿತಿ ಗಂಭೀರವಾಗಿದೆ. ಈ ವಾಹನಗಳು ತುರ್ತು ಪರಿಸ್ಥಿತಿಯಲ್ಲಿರುವ ರೋಗಿಗಳಿಗೆ ಅಗತ್ಯವಾದ ಮಾನಿಟರ್, ವೆಂಟಿಲೇಟರ್ ಮೊದಲಾದ ಯಂತ್ರೋಪಕರಣಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿವೆ. ಹಾಳಾದ ಮಷಿನ್ಗಳೊಂದಿಗೆ ವಾಹನ ಬೇಗ ಸ್ಟಾರ್ಟ್ ಆಗುವುದಿಲ್ಲ ಮತ್ತು ಮೇಲಿನ ಸೈರನ್ ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ. ಕಿತ್ತೂರು, ಬೆಳಗಾವಿ ಜಿಲ್ಲಾ ಕರ್ನಾಟಕ ಸೇನೆ ಸಂಚಾಲಕರು ಸಿದ್ರಾಮ್ ಬಸ್ತಾವಾಡೆ ಈ ವಾಹನಗಳು ಜನರ ಜೀವನದ ಸುರಕ್ಷತೆಗೆ ಅಪಾಯಕಾರಿಯಾಗಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಸೇನೆಯವರು ಹಾಗೂ ಸಾರ್ವಜನಿಕರು ಈ ವಾಹನ ತುರ್ತು ಸೇವೆಗಾಗಿ ಯೋಗ್ಯವಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸಂಬಂಧಿತ ಇಲಾಖೆಗಳು ಹಾಗೂ ಕಾಗವಾಡ ಕ್ಷೇತ್ರದ ಶಾಸಕರಾದ ರಾಜು ಕಾಗೆ ಅವರಿಗೆ 1 ವಾರದೊಳಗೆ ತುರ್ತು ಸೇವಾ ವಾಹನವನ್ನು ಒದಗಿಸಲು ಆಗ್ರಹಿಸುತ್ತಿದ್ದಾರೆ. ಒಂದು ವೇಳೆ ಒದಗಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ನಡೆಸಲಿದ್ದಾರೆ ಎಂದು ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೆಂಗೆ ಸರ್ಕಾರ ಅವ್ರು ಯೂಸ್ ಮಾಡ್ತಾ ಇದೆ, ಜನರ ಜೀವದ ಜೊತೆ ಸರ್ಕಾರವು ಸಾಮಾನ್ಯರ ಜೀವದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಇಲ್ಲಿ ಉದಾಹರಣೆಗೆ ಒಂದು ಹೆಣ್ಮಗಳು ಡೆಲಿವರಿ ಪೇಷಂಟ್ ಇದ್ದಾಗ ಈ ಥರ ಗಾಡಿ ಒಂದು ಸ್ಟಾರ್ಟ್ ಆಗಂಗಿಲ್ಲ. ಇಲ್ಲಾಂದ್ರೆ ಇದು ಗಾಡಿ ಯಾವುದೇ ಥರ ಯೂಸ್ ಮಾಡ್ಲಿಕ್ಕೆ ಇದ್ರದಂದ್ರೆ ಎಲಿಜಿಬಲ್ ಇಲ್ಲ. ಈ ಟೈಪ್ ಹೋಗಿ ಬರ್ತಾ ಇದೆ. ರಸ್ತೆಯಲ್ಲಿ ಒಂದು ವೇಳೆ ಈ ವಾಹನ ಬಂದು ಬಿದ್ದಲ್ಲಿ ಇದಕ್ಕೆ ಜನರ ಜೀವದ ಯಾರು ಹೊಣೆಗಾರ? ಇದಕ್ಕೆ THO ಮತ್ತು THO ಸಾಹೇಬರಿಗೆ ಕೂಡಲೇ ಕಾಗವಾಡ ತಾಲೂಕಿನ ಕಾಗವಾಡ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಕಾಗವಾಡ ಇವರಿಗೆ ಹೊಸ 108 ಆಂಬ್ಯುಲೆನ್ಸ್ ಕೊಡಬೇಕು. ಕೊಡದೇ ಇದ್ದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಅವರಿಗೆ ತಿಳುವಳಿಕೆ ಹೇಳ್ತೇವೆ. ಹಾಗೂ ನಮ್ಮ ಕಾಗವಾಡದ ಶಾಸಕರಿಗೂ ಕೂಡ ಹೊಸ ಆಂಬ್ಯುಲೆನ್ಸ್ 7 ದಿನಗಳ ಒಳಗಾಗಿ ಇವರ ಹೊಸ ಗಾಡಿ ಕೊಡದೇ ಇದ್ದಲ್ಲಿ, ಇಲ್ಲಾಂದ್ರೆ ಇದೇ ಗಾಡಿ ಫುಲ್ಲಿ ಕಂಡೀಷನ್ ಲೆವೆಲ್ದಾಗ ರಿಪೇರಿ ಮಾಡಿ ಕೊಡದೇ ಇದ್ದಲ್ಲಿ DHO ಸಾಹೇಬರಿಗೆ ಅಂದ್ರೆ ಅವರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಅವ್ರಿಗೆ ತಿಳುವಳಿಕೆ ಹೇಳ್ತೇವೆ. ಏನೋ ಹೇಳ್ರಿ. ಆಯ್ತು.